BS ನರ್ಸಿಂಗ್ 2024 ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ನೋಡ್ತಿದ್ದೀರ ಅಂತ ಗೊತ್ತಾಯ್ತು. ಸೊ ಹಂಗಾಗ್ಬಿಟ್ಟು ಇವಾಗ BS ನರ್ಸಿಂಗ್ ಬಗ್ಗೆ ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಿನ್ನೆ ಕೇಳಿದವ್ರು ಬಿಟ್ರು. ಅದು ಇಲ್ಲಿ ಬಿಟ್ಟಿರೋದೇ ಒಂದು ರಿಯಾಲಿಟಿನೇ ಒಂದಿರುತ್ತಂತ ಎಲ್ಲರೂ ಕೂಡ ಗೊತ್ತಿರೋದೆ. ಇನ್ ಕೇಸ್ ರಿಯಾಲಿಟಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಫೀಸ್ ಇಲ್ಲಿ ಕೊಟ್ಟಿರೋದು ಒಂದು ರಿಯಲ್ ಆಗಿ ಕೇಳೋದು ಎಷ್ಟು ಅಂತಂದು ಯಾವ ರೀತಿ ಅಂತಂದು ಒಂದು ವಿಡಿಯೋ ಮಾಡಿದೀನಿ. ಅದು ನಿಮ್ಗೆಲ್ಲೂ ಕೂಡ ಸಿಕ್ಕಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ, ಪಿನ್ ಮಾಡಿರ್ತೀನಿ. ಸರಿ, ಇವಾಗ ಡೈರೆಕ್ಟ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸ್ವಲ್ಪ ಅನಲೈಸಿಸ್ ಮಾಡೋದಂತಂದ್ರೆ ವರ್ಷಕ್ಕೆ ಚೆನ್ನಾಗಿ ಬಿಟ್ಟಿದಾರ. ಸರಿ, ಇಲ್ಲಿ ನೋಡ್ತಾ ಇರ್ಬೋದು BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಾಮಾನ್ಯ ಕೋಟ ಅಂತಂದ್ರೆ ಜನರಲ್ ಕೋಟ ಅಂತಂದು. ಈ ಒಂದು ಕೋಟದಲ್ಲಿ ಎಲ್ಲರೂ ಕೂಡ ನೀವು ಸೀಟ್ ತಗೋಬಹುದು, ಯಾವುದೇ ಒಂದು ಕ್ಯಾಸ್ಟ್ ಕೂಡ ಸಂಬಂಧ ಪಡಲ್ಲ. ಓಕೆ, ಅದ್ರಲ್ಲಿ ಅಂತಂದ್ರೆ ಸಾಮಾನ್ಯ ಕೋಟ ಅಂತ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮ್ಗೆ. ಅಲ್ಲಿ ಜನರಲ್ ಮೆರಿಟ್ ಅಂತ ಒಂದು ಬರುತ್ತೆ. ಓಕೆ, ಇಲ್ಲಿ ತೋರಿಸ್ತೀನಿ ನಾನು, PDF ಓಪನ್ ಆಯ್ತು. ಸರಿ, ಇದರಲ್ಲಿ ಬಂದ್ಬಿಟ್ಟು 32 ಸೀಟು GM ಅಂತ ಕಾಣಿಸ್ತಿದೆ ನೋಡ್ರಿ, ಒಂದು ವಿಕ್ಟೋರಿಯಾ ಕಾಲೇಜ್. ಈ 32 ಕೂಡ GM ಅಂತಂದ್ರೆ ಯಾರು ಕೂಡ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಲೈಕ್ ನೀವು SC ಆದ್ರೂ ಇರಿ, ನೀವು OBC ಆದ್ರೆ ಇರಿ, ಮೈನಾರಿಟಿ ಆದ್ರೆ ಇರಿ. ಬಟ್ ನಿಮ್ಮ ಒಂದು ಥಿಯರಿ ರ್ಯಾಂಕ್ ಎಷ್ಟಿದೆ ನೋಡ್ರಿ, ಮೀನ್ಸ್ ನೀವು KCT ಎಕ್ಸಾಮ್ ಬರ್ದಿದ್ರ, BS ನರ್ಸಿಂಗ್ ನಿಮ್ಗೋಸ್ಕರ ಒಂದು ಸಪರೇಟ್ ಆಗಿ ಒಂದು ಏನ್ ಮಾಡಿದಾರೆ ಅಂತಂದ್ರೆ ರ್ಯಾಂಕ್ ಅನ್ನ ಬಿಟ್ಟಿದಾರ. ಆ ರ್ಯಾಂಕ್ ಯಾರದೆಲ್ಲ ಚೆನ್ನಾಗಿರ್ತದೋ, ಜಾಸ್ತಿ ಯಾರ್ದಿರ್ತದೋ ಅವ್ರಿಗೆ ಈ ಜನರಲ್ ಮೆರಿಟ್ ಮೇಲೆ ಈ ಕಾಲೇಜ್ ಸಿಗ್ತಾ ಹೋಗ್ತದ. ಅದಾದ ತಕ್ಷಣ ಜನರಲ್ ಮೆರಿಟ್ ರೂರಲ್, ಜನರಲ್ ಮೆರಿಟ್ ಕನ್ನಡ, ಅಂಡ್ ಇಲ್ಲಿ ನೋಡ್ರಿ SC ಇದ್ಬಿಟ್ಟು ಕೆಟಗರಿ ಒಂದು ಇತ್ತಂದ್ರೆ ಈ ರೀತಿ ಏನಾಗ್ತದೆ ಅಂದ್ರೆ ಸೀಟ್ ಡಿಸ್ಟ್ರಿಬ್ಯೂಟ್ ಆಗಿದಾವ. ಇದನ್ನೆಲ್ಲ ಕೂಡ ಅಷ್ಟೊಂದು ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದ್ರೆ ನಮ್ಮ ಒಂದು ಕೇದವರು ಅಷ್ಟು ಕರೆಕ್ಟ್ ಆಗಿ ಏನು ಕೂಡ ಬಿಡಲ್ಲ. ಇಷ್ಟು ನೀಟಾಗಿ ಬಿಟ್ಟರು ಕೂಡ ಅರ್ಥನೂ ಕೂಡ ಆಗೋದಿಲ್ಲ. ಲೈಕ್ ಇಲ್ಲಿ ನೋಡ್ರಿ ವಿಕ್ಟೋರಿಯಾ ಕಾಲೇಜ್, ಅದೇ ಈಗ ತಗೊಂಡೆ ನಾನು. ಸರಿ, ಈ ವಿಕ್ಟೋರಿಯಾ ಕಾಲೇಜ್ ತಗೊಳ್ಳೋದಂದ್ರೆ 4 ಜನರಲ್ ಮೆರಿಟ್ ಮತ್ತೆ HK ರಿಸರ್ವೇಶನ್ ಎಷ್ಟಿದೆ ನೋಡ್ರಿ, ಟೋಟಲ್ ಸೀಟ್ 2 + 1 + 7. ಓಕೆ, 4 7 ಸೀಟ್ ಏನ್ ಮಾಡಿದಾರೆ ಅಂತಂದ್ರೆ HK ದವ್ರಿಗೆ ರಿಸರ್ವ್ ಬಿಟ್ಟಿದಾರೆ. ಅಂಡ್ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಕೂಡ ನೋಡೋದಂದ್ರೆ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಅಂತಂದ್ರೆ ನೀವು ಕೆಲವೊಬ್ರು NCC ಸ್ಪೋರ್ಟ್ ಮತ್ತೆ ಕಾಣಿಸಿದೆ ನೋಡ್ರಿ, ಇದೆಲ್ಲ ಕಾಣಿಸಿದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದ ಸ್ಪೋರ್ಟ್ಸ್, NCC DA ಏಜ್ ಎಲ್ಲ ಈ ರೀತಿ ಬರ್ತಾ ಇದೆ. ಓಕೆ, ಇದರಲ್ಲಿ ಯಾವ್ದು ಕೂಡ ನೀವು ಯಾವ್ದು ಕೂಡ ಸ್ಪೆಷಲ್ ಕ್ಯಾಟಗರಿ ಎಲಿಜಿಬಲ್ ಇದ್ದದ ಅಂದ್ರೆ ನಿಮಗೂ ಕೂಡ ಸಪ್ರೇಟ್ ಆಗಿ ಸೀಟ್ ಬಿಟ್ಟಿದ್ರ. ಲೈಕ್ ಸ್ಪೆಷಲ್ ಅಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ, ಅರ್ಥ ಮಾಡಿಸಿ ನಿಮ್ಗೆ. ಸ್ಪೆಷಲ್ ಕ್ಯಾಟಗರಿದವ್ರಿಗೆ ನಮ್ಮ ಕಾಲೇಜ್ ತೋರಿಸ್ತೀನಿ ನಾನು. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಅಂತ ಹೊಡೆದ್ರೆ ಬರ್ತದ. ಓಕೆ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಅಲ್ಲಿ ವರ್ಷ ಏನ್ ಮಾಡ್ತಿದಾರೆ ಅಂದ್ರೆ 5 ಸೀಟ್ ನ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಗೆ ತಗೊಂತಿದ್ರು. ಈ ಸರಿ ಹಂಗ ತಗೊಂಡಿರ್ತಾರ ಅನ್ಕೊಂಡಿದೀನಿ. ಸರಿ, ನೋಡ್ಕೊಳ್ಳೋದಂತಂದ್ರೆ ನಿಮ್ಗೆ ಸಿಗ್ತದ, ಹಂಗೆ ಸರ್ಚ್ ಮಾಡಿದ್ರೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಕಾಣಿಸ್ತಾ ಇದೆ. ಈ ನಮ್ಮ ಒಂದು ಕಾಲೇಜಲ್ಲಿ ವರ್ಷನೂ ಕೂಡ 5 ಸೀಟ್ ತಗೊಳ್ತಿದ್ರು. ಯಾರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸೇಮ್ 5 ಸೀಟ್ ತಗೊಂಡಿದಾರ. ಇನ್ ಕೇಸ್ ಸ್ಪೆಷಲ್ ಕ್ಯಾಟಗರಿ ಯಾರು ಕೂಡ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರದೇ ಇದ್ದವರು, ಆಪ್ಷನ್ ಎಂಟ್ರಿ ಇದ್ದವರು ಅಥವಾ ಇರದೇ ಇದ್ದವರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಥವಾ ಮಾಡದೆ ಹೋದ್ರೆ, ಇನ್ ಕೇಸ್ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವರು ನಮ್ಮ ಕಾಲೇಜ್ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲಪ್ಪ ಅಂತಂದ್ರೆ ಬೇರೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದ್ದವ್ರಿಗೆ ಏನಾಗುತ್ತೆ ಅಂದ್ರೆ ಇದು ಒಂದು ಕೋಟ ಬಂದು ಹಾಡಾಗುತ್ತೆ. ಇನ್ ಕೇಸ್ ಯಾವುದೇ ಒಂದು ಕೋಟ ಸ್ಪೆಷಲ್ ಕ್ಯಾಟಗರಿ ಇರದೇ ಇದ್ದವ್ರು ಏನ್ ಮಾಡ್ತಾರ ಅಂತಂದ್ರೆ ಯಾರು ಕೂಡ ನಮ್ಮ ಕಾಲೇಜ್ ಆಡ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇದು ಕೂಡ ಜನರಲ್ ಮೆರಿಟ್ ಅಲ್ಲಿ ಹೋಗ್ಬಿಡ್ತದ. ಸರಿನಾ? ಓಕೆ, ಇದಂತ್ರ ಸಿಂಪಲ್ ಆಗಿ ಅರ್ಥ ಆಯ್ತು. ನೆಕ್ಸ್ಟ್ ಈ ವರ್ಷ ಸಪರೇಟ್ ಆಗಿ ಒಂದು ಬಿಟ್ಟಿದ್ದೇನಪ್ಪ ಅಂತಂದ್ರೆ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಪ್ರೈವೇಟ್ ಅಂಡ್ ಮ್ಯಾನೇಜ್ಮೆಂಟ್ ಕೋಟ ಅಂತಂದು. ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದ. ಇದು ಹೊಸದಾಗಿ ಬಂದಿದೆ ಅಂತಂದು. ಯಾಕಂತಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದ್ರೆ ಒಂದ್ಸರ್ತಿ ಕ್ಲಿಕ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಓಕೆ, ಮೂರೇ ತರ ಇರೋದು. ಇಲ್ಲಿ ಮುಂದೆ ಕೊಟ್ಟಿದಾರೆ ಅಷ್ಟೇ, ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಓಕೆ, ಒಂದು ಜನರಲ್ ಮೆರಿಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 3 ಸೀಟು, ಅಂಡ್ ಮ್ಯಾನೇಜ್ಮೆಂಟ್ ಅನ್ನೋದಂತಂದ್ರೆ OPN 33 ಅಂತಂದು. ಮ್ಯಾನೇಜ್ಮೆಂಟ್ ಅಂಡ್ OPN ಅಂತಂದ್ರೆ ಎರಡು ಕೂಡ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ತರಾನೆ. ಇಟ್ ಮೀನ್ಸ್ ಎರಡು ಕೂಡ ಪ್ರೈವೇಟ್ ಸೀಟ್ ಅವು. ಅಂಡ್ ಇನ್ನೊಂದು, ಈ ಒಂದು PDF ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗಲ್ಲ. ಓಕೆ, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮತ್ತೆ ಪ್ರೈವೇಟ್ ಸೀಟ್ ಗೌರ್ಮೆಂಟ್ ಕಾಲೇಜಲ್ಲಿ ಇರಲ್ಲ. ಅವು ಏನಿದ್ರು ಕೂಡ ಗೌರ್ಮೆಂಟ್ ಸೀಟ್ ಅಷ್ಟೇ. ಓಕೆ, ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಓನ್ಲಿ ಅಂತ ಹೇಳಿದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇರ್ತಾವ ಅಂಡ್ ಪ್ರೈವೇಟ್ ಸೀಟ್ ಅಂತ ಕೊಟ್ಟಿದ್ದಾರೆ. ಸರಿ, ಇವಾಗ 12 ಸೀಟ್ ಮ್ಯಾನೇಜ್ಮೆಂಟ್ ಅಂಡ್ 33 OPN ಅಂತ ಇದೆ ಅಂತಂದ್ರೆ ಈ ಸೀಟ್ ಏನಾದ್ರು ಅಲಾಟ್ಮೆಂಟ್ ಆದ್ರೆ ನಿನ್ಗೆ ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ GG ಅಂತ ಬಂದಿದೆ. GG ಅಂತ ಬಂದ್ರೆ ನಿಮ್ಗೆ ಗೌರ್ಮೆಂಟ್ ಸೀಟ್ ಅಂತ ಅರ್ಥ. ಇನ್ ಕೇಸ್ ಅಲ್ಲಿ ಬಂದ್ಬಿಟ್ಟು ಇನ್ನೂ ಕೂಡ ಕೊಟ್ಟಿದಾರ. ಓಕೆ, ನಿಮ್ ಕೇಸ್ ಅಂದ್ರೆ GP ಇನ್ನೊಂದು GQ ಅಂತ ಕೊಟ್ಟಿದಾರೆ ನೋಡ್ರಿ. ಅವು ಅಂತಂದ್ರೆ ಇದೆ ನೋಡ್ರಿ. ಓಕೆ, GP ಅಂತಂದ್ರೆ ಮ್ಯಾನೇಜ್ಮೆಂಟ್ ಸೀಟ್, GQ ಅಂದ್ರೆ OPN ಅಂತ ಅರ್ಥ. ಇವೇನಾದ್ರೂ ಅಲಾಟ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಈ ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲಿ ಅಲಾಟ್ಮೆಂಟ್ ಆದಂಗೆ. ಓಕೆ, ಇಲ್ಲೂ ಕೂಡ ಸೀಟ್ ಬಹಳಷ್ಟು ಇದಾವ ಅಂತಂದ್ರೆ ಫೀಸ್ ಜಾಸ್ತಿ ಆಗುತ್ತೆ. ಅರ್ಥ ಮಾಡ್ಕೋಬೇಕು. 1 ಲಕ್ಷ ಮೇಲೇನೆ ಆಗುತ್ತೆ, ಪಕ್ಕ 1 ಲಕ್ಷ ಮೇಲೇನೆ ಇರುತ್ತೆ, ಕಡಿಮೆ ಅಂತೂ ಇರಲ್ಲ. ಓಕೆ, ಇವಾಗ ಏನ್ ಮಾಡ್ಬೇಕು? ಈ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರೆ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕಂತಂದು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಸೀಟ್ ಮ್ಯಾಟ್ರಿಕ್ಸ್ ಜಸ್ಟ್ ಬಿಟ್ಟದ್ರ ನೋಡ್ಕೋರಿ, ಯಾವ ಕ್ಯಾಸ್ಟ್ ಇದಾವ, ಎಷ್ಟು ಸೀಟ್ ಅದ ಅಂತ ನೋಡ್ಕೋರಿ ಅಷ್ಟೇ. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅದ ಅಂತ ನೋಡ್ಕೋರಿ. ಲೈಕ್ ಎಲ್ಲ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ ಸಿಗ್ತಾವ ನಿಮ್ಗೆ. ಲೈಕ್ ನಮ್ದೇ ಬೇಕಾದ್ರೆ ಒನ್ ಟೈಮ್ ನೋಡ್ಕೋರಿ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಅಂತ ಹೊಡೆದ್ಬಿಟ್ಟು ಏನಾಗುತ್ತೆ ಅಂದ್ರೆ 100 ಸೀಟ್ ಎಲ್ಲ ಸೇರ್ಬಿಟ್ಟು 100 ಸೀಟ್ ಆಗಿರ್ತಾವ ಅಂತಂದ್ರೆ ಈ 3 ಎಲ್ಲೆಲ್ಲಪ್ಪ ನೋಡೋದು ಅಂತಂದ್ರೆ. ಸರಿ, ಒಂದು
ಸಾಮಾನ್ಯ ಕೋಟ ನೋಡ್ರಿ, ಒಂದು ಹೈದರಾಬಾದ್ ಮತ್ತೆ ವಿಶೇಷ ವರ್ಗ 3 ಕಂಬೈಂಡ್ ಆಗಿಬಿಟ್ಟೆ ಏನಾಗಿರ್ತಾವ ಅಂತಂದ್ರೆ 100 ಸೀಟ್ ಆಗಿರ್ತಾವ. ನಾವು ಆ 100 ಸೀಟಲ್ಲಿ ನಾವು ಯಾವ ನಮ್ಮ ಕ್ಯಾಸ್ಟ್ಗೆ ಎಷ್ಟು ಸೀಟ್ ಇದೆ ಅಂತ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ತೀರ ಅಂತಂದ್ರೆ ಮಾಡ್ರಿ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ ನೀವು ಕ್ಯಾಸ್ಟ್ ನೋಡೋದಾಯ್ತು ಅದನ್ನ ನೋಡಕ ಹೋಗ್ಬೇಡಿ. ಓಕೆ, ಜನರಲ್ ಮೆರಿಟ್ ಅಲ್ಲಿ ಅಂತೂ ಎಲ್ಲರೂ ಕೂಡ ಬಂದೇ ಬರೀತಾರ. ಓಕೆ, ಕೆಲವೊಬ್ರು ಅಂತಾರೆ ನಮ್ಮ SC ಸ್ಟೂಡೆಂಟ್ಸ್ಗೆ ಒಂದು ಕೂಡ ಕೊಟ್ಟಿಲ್ಲ ಇದ್ರಲ್ಲಿ ಸೀಟು, ಅಥವಾ ನಮ್ಗೆ 3A ಇದೆ, ನಮ್ಮ 3A ಇದ್ದವ್ರಿಗೆ ಒಂದು ಕೂಡ ಸೀಟ್ ಇಲ್ಲ ಅಂತ ಅನ್ಸುತ್ತೆ ಒಂದೊಂದು ಕಾಲೇಜಲ್ಲಿ. ಬಟ್ ಜನರಲ್ ಮೆರಿಟ್ ಅಂತಂದ್ರೆ ಕೂಡ ಬಂದಿರ್ತಾರ. ಓಕೆ, ಇಲ್ಲಿ ಏನ್ ಕಾಣಿಸ್ತಿದೆ ನೋಡ್ರಿ, ಸಾಮಾನ್ಯ ಕೋಟ ಅಂತಂದು ಇದ್ರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರ. ಇವ್ನು ಅಷ್ಟೊಂದು ತಲೆ ಕೆಲ್ಸ ಹೋಗ್ಬಿಡ್ರಿ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಬೇಕಷ್ಟೇ, ಅಂದ್ರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವಂತಂದು ತಿಳ್ಕೊಳಕ್ಕೆ ಬೇಕು. ಬಟ್ ಅದೇ ಫೈನಲ್ ಇರಲ್ಲ. ಯಾಕೆ ಇದು ಫೈನಲ್ ಇರಲ್ಲ ಅಂತಂದ್ರೆ, ಈಗ ಹೇಳಿದೆ ನಾನು, ನಮ್ಮ ಕಾಲೇಜ್ ಅಂದೆ ನಾನು SC ಸ್ಟೂಡೆಂಟ್ಸ್ಗೆ 5 ಸೀಟ್ ಇದೆ ಅಂತ ಅನ್ಕೋರಿ. ಓಕೆ, SC ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿನ ಮಾಡಿಲ್ಲಪ್ಪ, ಅವಾಗ ಮತ್ತೆ ಯಾರನ್ನ ತಗೋಬೇಕು? 5 ಸೀಟ್ ಸುಮ್ಮನೆ ಬಿಡ್ತಾರ? ಇಲ್ಲ, ಅದನ್ನೇ ಮಾಡ್ತಾರೆ, ಜನರಲ್ ಮೆರಿಟ್ ಅದವ್ರಿಗೆ ರ್ಯಾಂಕ್ ಮೇಲೆ ಬೇಸ್ ಮೇಲೆ ಕೊಟ್ಬಿಡ್ತಾರ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗೆ ಏನ್ ಹೇಳ್ತೇನೆ ಅಂತಂದ್ರೆ, ನೀವು ನಮ್ಮ ಕ್ಯಾಸ್ಟ್ ಅವ್ರಿಗೆ ಎಷ್ಟು, ನಮ್ಮ ಕ್ಯಾಟಗರಿ ಎಷ್ಟು ಸೀಟ್ ಇರ್ತಾವ ಅದ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೇಕು ಅನ್ನೋ ಅದನ್ನೆಲ್ಲ ಬಿಟ್ಟಾಕ್ರಿ. ಎಲ್ಲಾ ಕೂಡ ಕಾಲೇಜ್ ನೀವು ಕಾಲೇಜ್ ರೆಡಿ ಮಾಡ್ಕೊಂಡಿದ್ರಲ್ಲ ಅದೇ ಲಿಸ್ಟ್ ಮೇಲೆ ಹಾಕ್ರಿ. ಸಿಕ್ಕ್ರೆ ಸಿಗ್ಲಿ, ಇರ್ದೇ ಹೋತಂದ್ರೆ ಬೇರೆ ಕಾಲೇಜ್ ಆದ್ರೂ ಸಿಗ್ತದಲ್ವಾ. ಸೊ ಇದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಇವು 4 ಕೂಡ ಸಪರೇಟ್ ಆಗಿ ಬಿಟ್ಟಿದ್ರ. ಒಂದೇನಪ್ಪ ಅಂದ್ರೆ ಖುಷಿ ವಿಚಾರ, ಈ ವರ್ಷ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರ, ಅಟ್ಲೀಸ್ಟ್ ಬಿಟ್ಟಿದ್ರ. ಹೋದ ವರ್ಷ ಇದನ್ನು ಕೂಡ ಬಿಟ್ಟಿದ್ದಿಲ್ಲ. ಓಕೆ, ಅಂತಂದ್ರೆ ಹೋದ ವರ್ಷ BS ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ನೀವು ಹುಡುಕಾಡಿದ್ರು ಕೂಡ ಸಿಗುತ್ತೆ, ಅದು ಫಸ್ಟ್ ರೌಂಡ್ ಅಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಸಿಗುತ್ತೆ. ಮತ್ತೆ ಕಟ್ ಆಫ್ ಕೂಡ ಬಿಟ್ಟಿದ್ದಿಲ್ಲ. ಈ ಸರ್ತಿ ಏನಕ್ಕೆ ಬಿಟ್ಟಿರಪ್ಪ ಅಂದ್ರೆ, ಒಂದು ಅರ್ಥ ಮಾಡ್ಕೋಬೇಕು, ಇದು ಸೀಟ್ ಮ್ಯಾಟ್ರಿಕ್ಸ್ ಪ್ರೈವೇಟ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಿದೆ ನೋಡ್ರಿ, ಇದಕ್ಕೋಸ್ಕರನೇ ಬಿಟ್ಟಿದಾರ. ಓಕೆ, ಇವಾಗ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ಬೇಕಂತ ನೀವು ಕೇಳಿದ್ರೆ, ಮೊದಲು GM ಅಂತ ಏನ್ ಕಾಣಿಸ್ತಾ ನೋಡ್ರಿ, ಅದರಲ್ಲಿ ಎಲ್ಲಾನು ಕೂಡ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಸ್ ಆಡ್ ಮಾಡ್ಬೇಕು GM ಅಲ್ಲಿ. ಓಕೆ, ಸಾರಿ, GM ಅಂತಂದ್ರೆ GG ಅಂತ ಏನ್ ಕಾಣಿಸ್ತಾ ಇದೆ ನೋಡ್ರಿ, GG ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ 540 ಕಾಲೇಜಸ್ ಆಡ್ ಮಾಡಿಬಿಡ್ಬೇಕು ಅಂತಂದ್ರೆ ರ್ಯಾಂಕ್ ದೂರ ಇರೋರು. ಅದಾದ ನಂತರ 540 ಆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 541 ಏನ್ ಕೊಡ್ಬೇಕಂದ್ರೆ GP ಅಂತ ಬರ್ತದ ನೋಡ್ರಿ, ಅವಾಗ ಬೇಕಿದ್ರೆ ಕೊಡ್ರಿ. ಇನ್ ಕೇಸ್ ನಿಮ್ಗೆ ಸೀಟ್ ಸಿಕ್ಕರೆ ಎಷ್ಟಾಗುತ್ತೆ? 1 ಲಕ್ಷ ಮೇಲೆ ಆಗುತ್ತೆ ಫೀಸ್, ನೆನ್ಪಿಟ್ಕೋಬೇಕು. GG ಅಲಾಟ್ಮೆಂಟ್ ಆದ್ರೆ ಎಷ್ಟಾಗುತ್ತೆ? ಗವರ್ನಮೆಂಟ್ ಕಾಲೇಜಲ್ಲಿ 15,000 ಆಗುತ್ತೆ, ಪ್ರೈವೇಟ್ ಕಾಲೇಜ್ ಸಿಕ್ಕರೆ ಒಂದು 40,000 ರಿಂದ 50,000 ಬರ್ತದ. ಓಕೆ, GG ಅಲಾಟ್ಮೆಂಟ್ ಆದ್ರೆ. ಓಕೆ, ಇನ್ ಕೇಸ್ ನಾನು ಅದನ್ನೇ ಹೇಳ್ತಿದ್ದೀನಿ. ಮತ್ತೆ ಇನ್ ಕೇಸ್ ಇನ್ನೊಂದು GQ ಅಂತ ಬರ್ತಿದ್ರೆ ಅದನ್ನ ಏನಂತ ಕೇಳಿದ್ರೆ, GQ ಅಂಡ್ GP ಎರಡು ಕೂಡ ಒಂದೇ ತರ ಸೀಟು, ಅದೆರಡು ಕೂಡ 1 ಲಕ್ಷ ಮೇಲ್ಗಡೆನೆ ಆಗುತ್ತೆ ಫೀಸು. 1 ಲಕ್ಷ ಅಲ್ಲಿ 1 ಲಕ್ಷ ಅಂತ ಕೊಟ್ಟಿದ್ರೆ 1,10,000 15,000 ಆಗುತ್ತೆ. ಓಕೆ, ಇದಿಷ್ಟು ನಿಮ್ಮ ಫೀಸ್ ಸ್ಟ್ರಕ್ಚರ್ ಕೂಡ ಇದರಲ್ಲೇ ಹೇಳಿಬಿಟ್ಟೆ ಅನ್ಸುತ್ತೆ. ಇನ್ನೊಂದು ಆಪ್ಷನ್ ಎಂಟ್ರಿ ಮಾಡೋದು 10,750 ತೋರಿಸ್ತಿದೆ, ಅಂದ್ರೆ 1,07,750 ತೋರಿಸ್ತಿದೆ. ಒಂದು 750 ರೂಪಾಯಿ ಜಾಸ್ತಿ ಮಾಡಿದ್ರೆ ಅನ್ಕೊಂತೀನಿ ಸದ್ಯಕ್ಕೆ. ಈಗ ನೋಡೋಣ, ಇನ್ನು ಕೂಡ ಮತ್ತೆ ಇನ್ನೂ ಎಷ್ಟು ಜಾಸ್ತಿ ಮಾಡ್ತಾರೆ ನಿಮ್ಮ ಕಾಲೇಜ್ ಹೋಗಿನ ಇನ್ನೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡ್ರಿ. ನೀವು ಯಾವ ರೀತಿ ಕಾಲೇಜ್ ರೆಡಿ ಮಾಡ್ಕೊಂಡಿದ್ರು ಅದೇ ರೀತಿ ಆಪ್ಷನ್ ಎಂಟ್ರಿ ಮಾಡ್ರಿ. ಹೋಪ್ ಇಷ್ಟೇ. ಮತ್ತೆ ಇದನ್ನ ನೋಡ್ಕೊಂಡ್ಬಿಟ್ಟು ನಂಗೆ ಅರ್ಥ ಆಗ್ತಿಲ್ಲ, ನಂಗೆ ಕನ್ಫ್ಯೂಸ್ ಆಗ್ತಿದೆ, ಏನೇನೋ ಕೊಟ್ಟಿದಾರ SK SG ಹಿಂಗಿತ ಕೊಟ್ಟ ತಕ್ಷಣ ಸ್ವಲ್ಪ ಅರ್ಥ ಆಗಲ್ಲ. ಅದನ್ನೆಲ್ಲ ನೋಡ್ಕೊಳಕ್ ಹೋಗ್ಬೇಡ್ರಿ. ನಿಮ್ ಜನರಲ್ ಮೆರಿಟ್ ಅಲ್ಲಿ ಅಂತೂ ಎಲ್ಲರೂ ಕೂಡ ಇದ್ದೇ ಇರ್ತಾರ. ಅದ್ರ ತಕ್ಕ ಸುಮ್ಮನೆ ನೀವು ಕಾಲೇಜ್ ರೆಡಿ ಮಾಡ್ಕೊಂಡಂಗೆ ಆಪ್ಷನ್ ಎಂಟ್ರಿ ಮಾಡ್ರಿ. ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲರ್ಟ್ ಆಗೇ ಆಗ್ತದ, ಅದ್ರ ಬಗ್ಗೆ ಹೊರಿಬೇಡ. ಸರಿ, ಹೋಪ್ ಈ ವಿಡಿಯೋ ಇಷ್ಟ ಅಂತಂದ್ರೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂತಿರ್ತೀನಿ. ಹೋಗುವಾಗ ಒಂದು ಲೈಕ್ ಕೊಡ್ಕೊಂಡ್ ಬಂದೋಗ್ಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.